ಹಾಯ್ ಹಲೋ ವೆಲ್ಕಮ್ ಟು ಜೆಸಿಕಾಸ್ ಯೂಟ್ಯೂಬ್ ಚಾನಲ್. ಇವತ್ತು ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಫಸ್ಟ್ ಬೇಕಾಗಿರೋದು ಸಕ್ಕರೆ ಮತ್ತು ವಾಟರ್. ಅದನ್ನು ಸ್ಟವ್ ಹಚ್ಚಿ ಅದನ್ನು ಕುದಿಯೋಕ್ಕೆ ಬಿಟ್ಟಿದ್ದೀನಿ ಈ ಕಡೆ. ಆ್ಯಂಡ್ ಅದಕ್ಕೆ ಏಲಕ್ಕಿ ಕೂಡ ಆ್ಯಡ್ ಮಾಡ್ತಿದ್ದೀನಿ ಫ್ಲೇವರ್ಗೋಸ್ಕರ, ಚೆನ್ನಾಗಿರುತ್ತೆ. ಈ ಕಡೆ ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ MTRದು. 2 ಪ್ಯಾಕೆಟ್ಸ್ನ ನಾನು ಇಲ್ಲಿ ಹಾಕಿರೋದು. 2 ಪ್ಯಾಕೆಟ್ಸ್ನ ಓಪನ್ ಮಾಡಿ ಹಾಕಿದ್ದೀನಿ. ಅದನ್ನು ಮಿಲ್ಕ್ ಜೊತೆಗೆ ಮಿಕ್ಸ್ ಮಾಡೋಣ. ಹಾಗೆ ಈ ಕಡೆ ಪಾಕಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ಕಡೆ ಪ್ಯಾಕೆಟಲ್ಲಿ ನಾನು ಪೌಡರ್ ತೊಗೊಂಡಿದ್ನಲ್ಲ ಗುಲಾಬ್ ಜಾಮೂನ್, ಅದನ್ನು ಹಾಲು ಹಾಕಿ ಸ್ವಲ್ಪ ಸ್ವಲ್ಪ ಕಲಿಸ್ಕೊತಿದ್ದೀನಿ. ಹಾಲು ಹಾಕೋದ್ರಿಂದ ಅದು ಚೆನ್ನಾಗಿರುತ್ತೆ ಟೇಸ್ಟು. ನೀರಲ್ಲೂ ಮಾಡ್ಬೋದು, ಬಟ್ ಹಾಲು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ. ನೀರಲ್ಲಿ ಹಾಕಿದ್ರೆ ಟೇಸ್ಟ್ ಇಲ್ಲ ಅಂತಲ್ಲ, ಅದು ಕೂಡ ಟೇಸ್ಟ್ ಇರುತ್ತೆ. ಬಟ್ ನಾನಿಲ್ಲಿ ಮಿಲ್ಕ್ ಹಾಕಿ ಮಾಡಿದ್ದೀನಿ. ನಾವು ಹೇಗೆ ಚಪಾತಿ ಹಸಿಟ್ಟು ಕಲಿಸ್ತೀವಲ್ಲ ಆ ರೀತಿ ಇದನ್ನು ಕಲಿಸ್ಬೇಕು ಚೆನ್ನಾಗೆ. ಅದು ನೆನಿಬೇಕು ಅಂತ ಹೇಳ್ತಾರೆ. ನಾವು ಅಫ್ಕೋರ್ಸ್ ಚಪಾತಿ ಹಸಿಟ್ಟು ಮಾಡಿದಾಗ ಸ್ವಲ್ಪ ಹೊತ್ತು ಬಿಡ್ತೀವಲ್ಲ, 5 ಮಿನಿಟ್ಸ್ 10 ಮಿನಿಟ್ಸ್ ಆ ರೀತಿ ಬಿಡಬೇಕು ಅದನ್ನು. ಈ ಕಡೆ ಪಾಕ ಕೂಡ ಆಗಿದೆ. ಈ ರೀತಿ ಕೈಯಲ್ಲಿ ಹಿಂಗೆ ಮಾಡಿದಾಗ ಒಂದೆಳೆ ಪಾಕ ಬರಬೇಕು. ಅಥವಾ ನೀವು ಕೋಲ್ಡ್ ವಾಟರ್ಗೆ ಇದನ್ನು ಒಂದು ಚಿಟಿಕೆಯಷ್ಟು ಬಿಟ್ಟರೆ ಅದು ಮೇಲೆ ತೇಲಿದ್ರೆ ಅದು ಪಾಕ ಆಗಿದೆ ಅಂತಲೂ ಕೂಡ ಅರ್ಥ ಮಾಡ್ಕೊಬೋದು. ಈಗ ಈ ಕಡೆ ನಾವು ಕಲಸಿಟ್ಟಿದ್ವಲ್ಲ ಹಿಟ್ಟನ್ನ, ಅದನ್ನು ನಿಮಗೆ ಯಾವ ಸೈಜ್ ಬೇಕು, ಬಿಗ್ಗಲ್ಲಿ ಬೇಕಾ ಸ್ಮಾಲಲ್ಲಿ ಬೇಕಾ ಅಂತ ನೋಡಿಕೊಂಡು ಸೈಜ್ನ ಉಂಡೆ ಮಾಡ್ಕೊಬೋದು. 2 ಪ್ಯಾಕೆಟ್ಸಿಂದ ಇದು 46 ಆಯಿತು. ನಾನು ಸ್ವಲ್ಪ ದೊಡ್ಡದಾಗೆ ಉಂಡೆ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ಟವ್ ಹಚ್ಚಿ ಬಾಣಲೆನಿಟ್ಟು ಎಣ್ಣೆ ಹಾಕಿದ್ದೀನಿ. ನಾನಿಲ್ಲಿ ರುಚಿಗೋಲ್ಡ್ ಎಣ್ಣೆ ಹಾಕಿರೋದು. ಇದು ಎಣ್ಣೆ ಕಾಯ್ದ ಮೇಲೆ ಚೆನ್ನಾಗಿ ಸ್ವಲ್ಪ ಬಿಸಿ ಆಯ್ತಿದ್ದಂಗೆ ಅದನ್ನು ಫ್ರೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು, ಆಗ ಇದು ಒಳಗಡೆ ಎಲ್ಲ ಬೇಯುತ್ತೆ. ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋದ್ರಿಂದ ಬೇರೆ ಮೇಲ್ಗಡೆ ಮಾತ್ರ ಕಲರ್ ಬರುತ್ತೆ, ಇನ್ಸೈಡ್ ಕುಕ್ ಆಗಿರಲ್ಲ. ಸೊ ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡಬೇಕು. ಮಿಕ್ಸ್ ಈ ರೀತಿ ಮಾಡ್ತಾನೆ ಇರಬೇಕು, ಬಿಕಾಸ್ ಅದು ಅಂಟ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಈ ರೀತಿ ಎಲ್ಲ ಕೂಡ ಗೋಲ್ಡನ್ ಕಲರಲ್ಲಿ ಬಂದರೆ ಇಟ್ ಸೊ ಯಮ್ಮಿ ಟು ಈಟ್. ಯು ಕ್ಯಾನ್ ಟ್ರೈ ಅಟ್ ಹೋಮ್ ದಿಸ್. ನೀವು ಮಕ್ಳಿಗೆ ಮಾಡಿಕೊಡ್ಬೋದು. ಈಗ ಅದು ಕೂಡ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದು ಈ ರೀತಿ ಬಂದಿದೆ. ಈ ಕಡೆ ಪಾಕನ ಮುಚ್ಚಿಟ್ಟಿದ್ವಲ್ಲ, ಅದಕ್ಕೆ ಇದನ್ನೆಲ್ಲ ಹಾಕ್ತಿದ್ದೀವಿ. ಹಾಕಿ ನೀವು ಡ್ರೈ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡ್ಕೊಬೋದು. ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಆದಮೇಲೆ ತೆಗೆದಿದ್ದೀನಿ. ಈ ರೀತಿ ನೋಡಿ ಎಷ್ಟು ಸಾಫ್ಟಾಗಿದೆ ಅಂದರೆ ಒಳಗಡೆ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಬಾಯಲ್ಲಿಟ್ಟರೆ ಕರ್ಗೋಗ್ತಿದೆ ಲಿಟ್ರಲಿ ಹೇಳ್ಬೇಕಂದ್ರೆ. ಇಟ್ ಈಸ್ ಸೋ ಯಮ್ಮಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ವೀಡಿಯೋಸ್ ಬೇಕಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.